ಬಲಪಡಿಸೋದು ಅಂತ ಹೇಳಿದರೆ ಹೈನುಗಾರಿಕೆಗೂ ಅನುಕೂಲ ಆಗ್ತದೆ. ಮತ್ತು ನಾವು ನೀವೆಲ್ಲ ನಂಬ್ಕೊಂಡು ಬಂದಂಥ ಗೋವಿನ ಬಗ್ಗೆ ಕೂಡ, ಗೋ ಸಂತತಿಯನ್ನು ಉಳಿಸೋದ್ರ ಹತ್ತ ಕೂಡ ಭಾಳ ಒಳ್ಳೆಯ ಕೆಲಸ ಆಗ್ತದೆ. ಅಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. ಪಶು ಅಂತ ಹೇಳಿದ್ರೆ ಮನುಷ್ಯ ಸಾಕ್ತಕ್ಕಂಥ ಸಾಕು ಪ್ರಾಣಿಗಳೆಲ್ಲ ಸೇರ್ತಾವೆ, ಅದರಲ್ಲಿ ಎಲ್ಲ ಸೇರ್ತದೆ. ಆದರೂ ಅಧ್ಯಕ್ಷರೇ, ವಿಶೇಷವಾಗಿ ಪಶುವೈದ್ಯಕೀಯನ್ನು ಕೂಡ ಗೋವು ನಮಗೆ ನೆನಪಿಗೆ ಬರ್ತದೆ, ಹಸು ನಮಗೆ ನೆನಪಿಗೆ ಬರ್ತದೆ. ಹಸುವಿನ ಬಗ್ಗೆ ನಮಗೆ ಎಂಥ, ಗೋವಿನ ಬಗ್ಗೆ ನಮಗೆ ಎಂಥ ಭಾವನೆ ಇದೆ. ಕವಿ ಕುವೆಂಪು ಏನು ಹೇಳಿದ್ದಾರೆ ಹಸುವಿನ ಬಗ್ಗೆ, ಗೋವಿನ ಬಗ್ಗೆ? ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ. ಶ್ರೀಕೃಷ್ಣನೇ ಗೋಕುಲದಿ ಗೋವುಗಳ ಕಾಯ ಗೋಯಮ್ಮ ತಾಯಿ. ಎಳೆ ಮಕ್ಕಳಿಗೆ ಪಿಯೂಸವೀವ ಪರಮ ಜನನಿಯು ಗೋವು. ಕೂಲಿಡುವ ಜೀವ, ನಮಗೆ ಅನ್ನ ಕೊಡೋ ಜೀವ. ದುಡಿದು ಮುದಿಯಾದ ಗೋವುಗಳನ್ನು ಮಾರಿ ಪಾಪಿಯಾಗಲು ಬೇಡ. ಕೆನ್ನೀರು ಚೂರಿ ಕತ್ತಿಗಳ ಕಂಡ ಆ ಗೋವು ಶಪಿಸದೆ ಬಿಡದು ನಿನ್ನ ಪಾಪಿ. ವಿಷವಾಗದೆ ನೀನುಣ್ಣುವ ಹಾಲನ್ನ ಅಂತೇಳಿ ನಾವು ಹೇಳಿದ್ದಲ್ಲ, ಕುವೆಂಪು ಹೇಳಿದ್ದಾರೆ. ಅಂದರೆ ಗೋವನ್ನು ಸಾಕಬೇಕು, ಸಲುಹಬೇಕು, ಅದನ್ನ ಒಳ್ಳೆಯ ರೀತಿಲಿ ಕರು ಹಾಕಿ ಮುದಿಯಾದ ಗೋವನ್ನು ಮಾರ್ಕೊಂಡು ಯಾಕೆ ಪಾಪಿ ಆಗ್ತಿ ಅಂತ ಕುವೆಂಪು ಹೇಳ್ತಾರೆ. ದುಡ್ಡು ಹಳೆಯಾದ ಎತ್ತನ್ನು ಯಾಕೆ ಮಾರ್ತಿರಲ್ಲ ಅಂತ ಕುವೆಂಪು ಹೇಳಿದ್ದಾರೆ, ನಾವಲ್ಲ. ಅದನ್ನ ಹೇಳಿದ್ರೆ ಮತ್ತೆ ಕಾಂಟ್ರವರ್ಸಿ ಆಗ್ತದೆ. ನಾನು ಕಾಂಟ್ರವರ್ಸಿ ಮಾಡಕ್ಕೆ ಹೋಗಲ್ಲ. ಮತ್ತೆ ನಿಮ್ಮಲ್ಲೇ ಹೇಳ್ತಾರೆ ಒಬ್ಬ ಅಧ್ಯಕ್ಷರು, ನಿಮ್ಮ ಜಿಲ್ಲೆಯವರು ಒಂದು ಹೇಳಿದ್ದನ್ನು ಉಲ್ಲೇಖ ಮಾಡ್ತೇನೆ ಗೋವಿನ ಬಗ್ಗೆ. ಗೋವು ಬರೀ ಗೋವಲ್ಲ, ಗೋ ಹತ್ಯೆ ಅಂತೀವಿ. ಹತ್ಯೆ ಅಂದ್ರೆ ಏನು? ಯಾರು ಪ್ರತಿಭಟಿಸೋದಿಲ್ಲ, ಇನೋಸೆಂಟ್ ಇರ್ತಾರೆ, ಅವರನ್ನು ಸಾಯಿಸಿದ್ರೆ ಹತ್ಯೆ. ರಾಜೀವ್ ಗಾಂಧಿ ವಾಸ್ ಅಸಾಸಿನೇಟೆಡ್ ಅಂತೀವಿ. ಅವರಿಗೆ ಏನೂ ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರನ್ನ ಸಾಯಿಸ್ಬಿಟ್ರು, ಅಸಾಸಿನೇಷನ್. ಇಂದಿರಾ ಗಾಂಧಿ ವಾಸ್ ಶಾಟ್ ಡೆಡ್, ಅವ್ರಿಗೆ ಸಾಯಿಸಿದ್ರು ಅಂತೀವಿ. ಈ ಗೋವಿಗೂ ಹಾಗೆ, ಗೋವಿಗೆ ಗೊತ್ತಿರೋದಿಲ್ಲ ತನ್ನನ್ನು ಸಾಯಿಸ್ತಾರೆ ಅಂತ. ಗೋ ಹತ್ಯೆ ಅಂತ ಹೇಳ್ತಾರೆ. ಅದನ್ನ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮವ್ರು ಹೇಳ್ತಾರೆ. ಗೋವಲ್ಲ, ಅದು ದೇವರು ನಮಗೆ. ಅದಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಸುಸಜ್ಜಿತವಾದ ಸಂಚಾರಿ ಆಸ್ಪತ್ರೆ ಮಾಡಿದ್ದಾರೆ. ಗೋವಿನ ಮುಖದಲ್ಲಿ ಬ್ರಹ್ಮನನ್ನು, ಗೋವಿನ 2 ಕಣ್ಣುಗಳಲ್ಲಿ ವಿಷ್ಣುವನ್ನು, ಗೋವಿನ 2 ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನು, ಗೋವಿನ 4 ಕಾಲುಗಳಲ್ಲಿ 4 ವೇದಗಳನ್ನು, 4 ಕಾಲುಗಳ 8 ಗೊರಸುಗಳಲ್ಲಿ 4 ಕಾಲುಗಳ 8 ಗೊರಸುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನು, ಗೋವಿನ ಬಾಲದಲ್ಲಿ ಸರ್ಪ ಸಂತತಿಯನ್ನು, ಗೋವಿನ ರೋಮಗಳಲ್ಲಿ ಕೋಟಿ ದೇವತೆಗಳನ್ನು, ಗೋವಿನ ಕೆಚ್ಚಲಿನಲ್ಲಿ ಅಮೃತವನ್ನು ಕಂಡ ದೇಶ ಇದು. ಅದಕ್ಕಾಗಿ ಗೋವಿಗಾಗಿ ನಮ್ಮ ಸರ್ಕಾರ ಮನುಷ್ಯರಿಗೆ ಹೇಗೆ ಸಂಚಾರಿ ಆಸ್ಪತ್ರೆ ಮಾಡ್ತೀವೋ ಹಾಗೆ ಗೋವಿಗೆ ಮಾಡಿದಿರಿ. ಇದಕ್ಕೆ ನಮ್ಮ ಸರ್ಕಾರಕ್ಕೆ, ಈ ದೇಶದ, ಈ ರಾಜ್ಯದ ಜನರ ಪರವಾಗಿ ಸಾವಿರ ನಮಸ್ಕಾರಗಳು ಹೇಳಬೇಕು ನಾವು. ಬಾಕಿ ಏನಾರು ಇರಲಿ, ಕಾಂಟ್ರವರ್ಸಿ ಯಾರ್ದೇನಾರು ಇರಲಿ, ಆದರೆ ಗೋವಿನ ಬಗ್ಗೆ ನಮಗಿರುವ ಪವಿತ್ರತೆ ಇದು. ಇಷ್ಟನ್ನು ಹೇಳಿ, ಹೈನುಗಾರಿಕೆ ಬೆಳಿಬೇಕು, ಗೋವುಗಳು ಉಳಿಬೇಕು, ನಾಟಿ ಹಸುಗಳು ಉಳಿಬೇಕು. ಅವು ನಿಮಗೆ ಬಹಳ ಸಂಬಂಧ ಇರೋವು, ಎಲ್ಲರಿಗೂ ಸಂಬಂಧ ಇದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಆಚರಿಸ್ತಾರೆ. ಇಷ್ಟನ್ನು ಹೇಳಿ, ಒಳ್ಳೆಯ ಕೆಲಸ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಹೇಳ್ತಾ, ಫಾರೆಸ್ಟ್ ಅರಣ್ಯದ ಬಗ್ಗೆ